ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಥರ್ಡ್ ಸೆಮ್ಮಿನ ಹಣಕಾಸಿನ ಅರ್ಥಶಾಸ್ತ್ರ ವಿಷಯದಲ್ಲಿ ಥರ್ಡ್ ಚಾಪ್ಟರ್ ಒಳಗ ಸೆಬಿ ಮುಗಿದ್ಮೇಲೆ ಸೆನೆಕ್ಸ್ ಮತ್ತು ನಿಫ್ಟಿ ಅಂತೇಳಿ ಎರಡು ಪರಿಕಲ್ಪನೆಗಳನ್ನ ಕೊಡಲಾಗಿದೆ. ಈ ಎರಡೂ ಪರಿಕಲ್ಪನೆಗಳು ಷೇರು ಮಾರುಕಟ್ಟೆಯ ಪ್ರಮುಖ ಸೂಚಕಗಳು ಆಗಿದ್ದು, ನಿಮ್ಮ ಎಕ್ಸಾಮ್ ದೃಷ್ಟಿಯೊಳಗೆ ಓನ್ಲಿ 2 ಮಾರ್ಕ್ಸ್ ಕೇಳಬಹುದು. ಆ 2 ಮಾರ್ಕ್ಸ್ ಅನ್ನ ದೃಷ್ಟಿಯಿಟ್ಟುಕೊಂಡು ಚರ್ಚೆಯನ್ನು ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ವಿಡಿಯೋನ ಪ್ರಥಮ ಬಾರಿ ನೋಡುವಂತಹ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ. ಇಲ್ಲಿ ನೋಡಿ, ಸೆನೆಕ್ಸ್ ಮತ್ತು ನಿಫ್ಟಿ ಇವೆರಡು ಪರಿಕಲ್ಪನೆಗಳನ್ನು ತಿಳಿಸಿಕೊಡುವಂತ ಕೆಲಸವನ್ನು ಮಾಡಲಾಗ್ತದೆ. ಸೆನೆಕ್ಸ್ ಮತ್ತು ನಿಫ್ಟಿ ಇವೆರಡು ಭಾರತದ ಪ್ರಮುಖ ಷೇರು ಸೂಚಕಗಳು ಆಗಿವೆ. ಸ್ಟಾಕ್ ಮಾರ್ಕೆಟ್ ಇಂಡಿಕೇಟರ್ಸ್ ಅಂತೇಳಿ ಪ್ರಮುಖ ಸೂಚಕಗಳಾಗಿವೆ. ಇವು ಭಾರತೀಯ ಷೇರು ಮಾರುಕಟ್ಟೆಯ ಕಾರ್ಯಕ್ಷಮತೆಯನ್ನ ಮತ್ತು ಸ್ಥಿತಿಯನ್ನ ಸೂಚಿಸುವಂತ ಕೆಲಸವನ್ನ ಮಾಡ್ತಾವ. ಏನು ಸೆನೆಕ್ಸ್ ಮತ್ತು ನಿಫ್ಟಿ ಏನದಾವಲ್ಲ, ಇವು ಭಾರತೀಯ ಷೇರು ಮಾರುಕಟ್ಟೆಯ ಕಾರ್ಯಕ್ಷಮತೆಯನ್ನ ಮತ್ತು ಅದರ ಸ್ಥಿತಿಯನ್ನ ಸೂಚಿಸುವಂತ ಕೆಲಸವನ್ನ ಈ ಎರಡು ಪರಿಕಲ್ಪನೆಗಳು ಮಾಡ್ತಾವ. ಯಾವುದು ಸೆನೆಕ್ಸ್ ಮತ್ತು ನಿಫ್ಟಿ. ಓಕೆನಾ? ಈಗ ಏನ್ ಮಾಡೋಣ, ಅವು ಎರಡು ಪರಿಕಲ್ಪನೆಗಳನ್ನ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಒಂದನೇದ್ದು ಸೆನೆಕ್ಸ್ ಅಂತೇಳಿ. ಸೆನೆಕ್ಸ್ ಅದರ ಪೂರ್ಣ ಹೆಸರು ಸೆನ್ಸಿಟಿವ್ ಇಂಡೆಕ್ಸ್ ಅಂತೇಳಿ. ಏನು ಸೆನ್ಸಿಟಿವ್ ಇಂಡೆಕ್ಸ್ ಅಂತೇಳಿ. ಈ ಸೆನೆಕ್ಸ್ ಸ್ಥಾಪನೆ ಆಗಿದ್ದು 1986 ಒಳಗ. ಏನು ಸೆನೆಕ್ಸ್ ಸ್ಥಾಪನೆ ಆಗಿದೆ ಅವಾಗ 1986 ಒಳಗ. ಈ ಸೆನೆಕ್ಸ್ ಅನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವಂತಂದ್ರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ, BSE. ಇದು ಸೆಬಿಯ ಪ್ರಮುಖ ಮಾರುಕಟ್ಟೆ ಬಗ್ಗೆ ನಾವು ತಿಳ್ಕೊಂಡಿದ್ವಲ್ಲ, ಅದರಲ್ಲಿ ಬರುವಂತ ಒಂದನೇದು ಯಾವುದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ. ಈ BSE ಏನ್ ಮಾಡ್ತದ, ಸೆನೆಕ್ಸ್ ಅನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ. ನಿಮ್ ಎಕ್ಸಾಮ್ ಅಲ್ಲಿ ಕೇಳ್ಬಹುದು, ಸೆನೆಕ್ಸ್ ಅನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವಂತಂದ್ರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ, BSE ಅಂತೇಳಿ. ಇದರ ಅಡಿಯಲ್ಲಿ ಬರುವಂತ ಪ್ರಮುಖ ಕಂಪನಿಗಳು ಅಂತಂದ್ರ ಪ್ರಮುಖ 30 ಕಂಪನಿಗಳು ಸೆನೆಕ್ಸ್ ನ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಇಂಡಿಯಾದೊಳಗ ವಹಿವಾಟವಾಗುವ ಪ್ರಮುಖ 30 ದೊಡ್ಡ ಕಂಪನಿಗಳ ಷೇರಿನಿಂದಾಗಿ ಈ ತಯಾರವನ್ನ ಮಾಡಲಾಗ್ತದೆ. ಯಾವುದು ಸೆನೆಕ್ಸ್ ಅನ್ನ ಇಂಡಿಯಾದೊಳಗೆ ಏನು 30 ದೊಡ್ಡ ಕಂಪನಿಗಳಿದಾವಲ್ಲ, ಆ ದೊಡ್ಡ ಕಂಪನಿಗಳ ಷೇರಿನಿಂದಾಗಿ ಇದನ್ನ ಮಾಡಲಾಗ್ತದೆ, ತಯಾರವನ್ನ ಮಾಡಲಾಗ್ತದೆ. ನೆಕ್ಸ್ಟ್ ಒನ್, ಇವು ತಮ್ಮ ಷೇರು ಮೌಲ್ಯದ ಆಧಾರದ ಮೇಲೆ ಆಯ್ಕೆಯನ್ನ ಮಾಡಲ್ಪಟ್ಟಿರುತ್ತವೆ. ಆ ಷೇರಿನ ಮೌಲ್ಯ ಏನಿರುತ್ತಲ್ಲ, ಆ ಮೌಲ್ಯಗಳ ಆಧಾರದ ಮೇಲೆ ಈ ಸೆನೆಕ್ಸ್ ಅನ್ನ ಆಯ್ಕೆಯನ್ನ ಮಾಡಲಾಗ್ತದೆ. ಈ ಸೂಚ್ಯಾಂಕವು ಭಾರತದ ಒಟ್ಟಾರೆ ಆರ್ಥಿಕ ಸ್ಥಿತಿಗತಿಗಳನ್ನ ಪ್ರತಿಬಿಂಬಿಸುತ್ತದೆ. ಏನು ಈ ಸೆನೆಕ್ಸ್ ಎಂಬ ಪರಿಕಲ್ಪನೆ ಭಾರತದ ಒಟ್ಟಾರೆ ಆರ್ಥಿಕ ಸ್ಥಿತಿಗತಿಗಳನ್ನ ಪ್ರತಿಬಿಂಬಿಸುವಂತ ಕೆಲಸವನ್ನ ಈ ಸೆನೆಕ್ಸ್ ಮಾಡ್ತದೆ. ಇಷ್ಟು ಸೆನೆಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಅದರ ಪೂರ್ಣ ಹೆಸರು ಸೆನ್ಸಿಟಿವ್ ಇಂಡೆಕ್ಸ್ ಅಂತೇಳಿ. ಸ್ಥಾಪನೆ ಆಗಿದೆ ಅವಾಗ 1986 ಅಂತೇಳಿ. ಅದನ್ನ ಯಾವುದು ನಿಯಂತ್ರಣ ಮಾಡುತ್ತದೆ, ಅದರ ಪ್ರಮುಖ ಕಾರ್ಯಗಳ ಬಗ್ಗೆ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನೊಂದು ಯಾವುದು ನಿಫ್ಟಿ ಅಂತೇಳಿ. ಇಲ್ಲಿ ನೋಡಿ, ಈ ನಿಫ್ಟಿ ಪೂರ್ಣ ಹೆಸರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 50 ಅಂತೇಳಿ. ನಿಫ್ಟಿ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 50 ಅಂತೇಳಿ. ಇದು ಸ್ಥಾಪನೆ ಆಗಿದ್ದು 1996 ಒಳಗ. ಯಾವುದು 1996 ಒಳಗ ನಿಫ್ಟಿ ಸ್ಥಾಪನೆ ಆಯ್ತು. ಇದನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವುದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ. ಅದಕ್ಕೆ NSE ಅಂತ ಕರಿತೀವಿ. ಯಾವ್ದನ್ನ ನಿಫ್ಟಿಯನ್ನ ನಿಯಂತ್ರಿಸುವಂತ ಕೆಲಸವನ್ನು ಯಾವ ಸಂಸ್ಥೆ ಮಾಡ್ತದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್. ಇದರಲ್ಲಿ ಬರುವಂತ ಪ್ರಮುಖ ಕಂಪನಿಗಳ ಸಂಖ್ಯೆ ಎಷ್ಟು, ಪ್ರಮುಖ 50 ಕಂಪನಿಗಳು ಕಾರ್ಯವನ್ನ ನಿರ್ವಹಿಸುತ್ತವೆ. ಸೆನೆಕ್ಸ್ ಒಳಗೆ 30 ಕಂಪನಿ ಇದ್ದು, ಇಲ್ಲಿ 50 ಕಂಪನಿಗಳು ಕಾರ್ಯವನ್ನ ನಿರ್ವಹಿಸುತ್ತವೆ. ಇದು ವಿವಿಧ ವಲಯಗಳ ಕಂಪನಿಗಳನ್ನು ಒಳಗೊಂಡಿದೆ. ಬ್ಯಾಂಕಿಂಗ್, IT, FMTGC, ಇಂಧನ ಇತ್ಯಾದಿ ಕಂಪನಿಗಳನ್ನ ಈ ನಿಫ್ಟಿ ಒಳಗೊಂಡಿದೆ. ನಿಫ್ಟಿಯನ್ನ ನಿಫ್ಟಿ 50 ಎಂಬ ಹೆಸರಿನಿಂದ ಕೂಡ ಏನ್ ಮಾಡಲಾಗ್ತದೆ, ಕರೆಯಲಾಗ್ತದೆ. ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು. ಅದ್ರ ಲಾಂಗ್ ಫಾರ್ಮ್
ಅದು ಸ್ಥಾಪನೆ ಆಗಿದ್ದು ಅದನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವುದು ಅಂತೇಳಿ ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದ. ಓಕೆನಾ. ಆಮೇಲೆ ನೋಡ್ರಿ ಇಲ್ಲಿ ಇನ್ನೂ ಮಾಹಿತಿ ಐತಿ. ಸೆನೆಕ್ಸ್ ಮತ್ತು ನಿಫ್ಟಿಯ ಮೌಲ್ಯವು ಪ್ರತಿದಿನದ ಷೇರು ಮಾರುಕಟ್ಟೆಯ ವಹಿವಾಟಿನ ಆಧಾರದ ಮೇಲೆ ಏರುತ್ತದೆ ಮತ್ತು ಇಳಿಯುತ್ತದೆ. ಇಲ್ಲಿ ನೋಡ್ರಿ ಸೆನೆಕ್ಸ್ ಆಗ್ಬೋದು ಮತ್ತು ನಿಫ್ಟಿ ಆಗ್ಬೋದು, ಅದರ ಮೌಲ್ಯ ಏನಿದೆಯಲ್ಲ ಪ್ರತಿದಿನದ ಷೇರು ಮಾರುಕಟ್ಟೆಯ ವಹಿವಾಟಿನ ಆಧಾರದ ಮೇಲೆ ಹೆಚ್ಚಳ ಆಗ್ಬೋದು ಮತ್ತು ಕಡಿಮೆ ಆಗಬಹುದು. ಓಕೆನಾ. ಇದು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಸೆನೆಕ್ಸ್ ಆಗಲಿ ಮತ್ತು ನಿಫ್ಟಿ ಆಗ್ಲಿ ಅದೇನಾಗ್ತದ, ಪ್ರತಿದಿನ ಷೇರಿನ ಮಾರುಕಟ್ಟೆ ಮೌಲ್ಯ ಐತ್ ನೋಡ್ರಿ, ಆ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ಹೆಚ್ಚಳವಾಗುವ ಮತ್ತು ಕಡಿಮೆ ಆಗುವಂತ ಗುಣವನ್ನ ಈ ಸೆನೆಕ್ಸ್ ಮತ್ತು ನಿಫ್ಟಿ ಒಳಗೊಂಡಿದೆ. ಇನ್ನೊಂದು, ಇದು ಭಾರತೀಯ ಆರ್ಥಿಕ ಸ್ಥಿತಿಯನ್ನ, ಕಂಪನಿಗಳ ಲಾಭವನ್ನ ಮತ್ತು ಜಾಗತಿಕ ಆರ್ಥಿಕ ಬೆಳವಣಿಗೆಗಳನ್ನ, ಬಡ್ಡಿ ದರವನ್ನ ಮತ್ತು ರಾಜಕೀಯ ಸ್ಥಿರತೆಯನ್ನ ಈ ಮುಂತಾದವುಗಳು ಏನಾಗ್ತವು ಇದರಿಂದ ಪ್ರಭಾವಿತವಾಗುತ್ತವೆ. ಆರ್ಥಿಕ ಸ್ಥಿತಿಯನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ಆಗ್ತವು. ಕಂಪನಿಗಳ ಲಾಭವನ್ನು ನಿರ್ಧರಿಸುವಲ್ಲಿ ಈ ಸೆನೆಕ್ಸ್ ಮತ್ತು ನಿಫ್ಟಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತವು. ಜಾಗತಿಕವಾಗಿ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವು. ಬಡ್ಡಿ ದರವನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವು. ಇನ್ನು ರಾಜಕೀಯವಾಗಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಈ ಸೆನೆಕ್ಸ್ ಮತ್ತು ಏನಾಗ್ತವು ನಿಫ್ಟಿ ಪ್ರಭಾವವನ್ನು ಬೀರುವಂತ ಕೆಲಸವನ್ನ ಮಾಡ್ತಾವು. ಇಷ್ಟು ಅದ್ರ ಬಗ್ಗೆ ಮಾಹಿತಿ. ಏನ ಇಷ್ಟು ವಿದ್ಯಾರ್ಥಿಗಳೇ ಸಿಂಪಲ್ ಆಗಿ ನೀವ್ ಏನ್ ಮಾಡ್ಬೇಕು, ಸೆನೆಕ್ಸ್ ಅಂದ್ರೆ ಏನು, ಅದರ ಪರಿಕಲ್ಪನೆ ಏನು, ಅದ್ರ ಲಾಂಗ್ ಫಾರ್ಮ್ ಏನು, ಯಾವಾಗ ಸ್ಥಾಪನೆ ಆಯ್ತು, ನಿಯಂತ್ರಣ ಮಾಡುವಂತ ಕೆಲಸ ಏನು, ನಿಫ್ಟಿ ಎಂದ್ರೇನು, ಅದು ಯಾವಾಗ ಸ್ಥಾಪನೆ ಆಯ್ತು, ಇಷ್ಟು ನೀವು ಗಮನಿಸಿದ್ರೆ ನೀವು ಸುಲಭವಾಗಿ ಏನ್ ಮಾಡ್ಬೋದು ಎಕ್ಸಾಮ್ ಒಳಗ ಅದ್ರ ಬಗ್ಗೆ ಏನಾದ್ರು ಲಾಂಗ್ ಫಾರ್ಮು, ಅದ್ರ ಸ್ಥಾಪನೆ ಆಗಿದ್ದು, ಅವನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವ್ದು ಕೇಳಿದ್ರೆ ನೀವೇನ್ ಮಾಡ್ಬೋದು ಸುಲಭವಾಗಿ ಎಕ್ಸಾಮ್ ಒಳಗ ಬರೀಬಹುದು. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ಸೆನೆಕ್ಸ್ ಮತ್ತು ನಿಫ್ಟಿಯ ಬಗ್ಗೆ ಮಾಹಿತಿ. ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.